ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ಈಗ ವಿಡಿಯೋ ನಾನು ಮಾಡ್ತಾಯಿದ್ದೀನಿ, ಚಿಕ್ಕ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ಫಸ್ಟು ನಾನು ಟೆರೆಸ್ ಗಾರ್ಡನ್ನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಟೆರೆಸ್ ಗಾರ್ಡನ್ ಅಂದರೆ ಚಿಕ್ಕದಾಗಿ ಸ್ವಲ್ಪ ನಾನು ಪ್ಲ್ಯಾಂಟ್ಗಳನ್ನ ಹಾಕೊಂಡಿದ್ದೀನಿ. ಹಾಗೂ ನಾನು ಯಾತಕ್ಕೋಸ್ಕರ ಮಾಡಿರಲಿಲ್ಲ, ನನ್ನ ನೋವಿನ ಬಗ್ಗೆ ಅದು ಹೇಳೋಕ್ಕಾಗಲ್ಲ. ಅದು ಮಾತಾಡಿದ್ರೆ ತುಂಬ ದೊಡ್ಡದಾಗುತ್ತೆ. ಅದು ಸ್ವಲ್ಪ ಹಾಗೆ ನನ್ನ ಪ್ರತಿಯೊಂದು ಜೀವನದಲ್ಲಿ ನಡೆದಿರೋ ಘಟನೆ ಬಗ್ಗೆನೂ ಹೇಳ್ತಾಯಿದ್ದೀನಿ. ಅದು ಮರಿಲಾಗದ ಘಟನೆ. ಈಗ ನನ್ನ ಗಾರ್ಡನ್ ತೋರಿಸ್ತೀನಿ. ನನ್ನ ಚಿಕ್ಕ ಮಗುನೂ ಇದೆ, ಮನೆಯಲ್ಲೇ ಇದೆ. ಇದು ಮನೆ ಮುಂದೆ ಇಟ್ಕೊಂಡಿರುವಂಥ ಮನಿ ಪ್ಲ್ಯಾಂಟು. ಹಾಗೂ ಯೆಲ್ಲೋ ಕಲರು ಕನಕಾಂಬರ ಹಾಗೂ ತುಳಸಿ ಗಿಡ. ಇದು ಚೆನ್ನಾಗಿ ಬಂದಿದೆ ತುಳಸಿ ಗಿಡ. ಹಾಗೂ ಬ್ರಹ್ಮಕಮಲ. ಮಧ್ಯದಲ್ಲಿ ಕಾಕಡ ಗಿಡ ಹಾಕಿದ್ದೀನಿ. ಹಾಗೆ ಗಣಗಲೆ ಗಿಡ ಅಂತಾರಲ್ಲ ಅದು ಯೆಲ್ಲೋ ಕಲರು ಹಾಗೂ ಪಿಂಕು. ದಾಸವಾಳ, ಚಿಕ್ಕ ದಾಸವಾಳ ಗಿಡನ ಇಟ್ಕೊಂಡಿದ್ದೀನಿ. ಹಾಗೆ ಅದು ನಿತ್ಯ ಮಲ್ಲಿಗೆ ಅಂತಾರಲ್ಲ ಅದು ಒಂದು. ಇದು ದಾಸವಾಳನೇ. ಇದು ಗಣಕೆ ಹಣ್ಣು ಅಂತ ಹೇಳ್ತಾರೆ, ಅದು ಬಂದಿದೆ ಹಿಂದುಗಡೆ. ಇದು ತುಳಸಿ ಗಿಡ ಅದಿದೆ. ಇದು ಅಂಜೂರದ ಹಣ್ಣು ಅಂತಲ್ಲ ಅದು ನೆಟ್ಟಿದ್ದೀನಿ. ಇದು ದಾಸವಾಳ, ಡೈಲಿ ಚೆನ್ನಾಗಿ ಬರುತ್ತೆ. ಇದು ಒಂದು ಸುತ್ತೊಂದು. ಇದೊಂಥರ ಏನು ಹೇಳ್ತಾರೆ ಹೆಸರು, ಅದು ಎಷ್ಟು ಬೇಗ ಮರ್ತುಬಿಟ್ಟಿದ್ದೀನಿ. ಮಧ್ಯದಲ್ಲಿ ಇನ್ನೊಂದು ಕನಕಾಂಬರ, ಮಾಮೂಲಿ ನಾರ್ಮಲ್ ಕನಕಾಂಬರ ಅದು. ಹಾಗೂ ಅಲೋವೇರಾ ಅಲ್ಲೊಂದು ಮಧ್ಯದಲ್ಲೂ ಇದೆ. ಇಷ್ಟೊಂದು ಮನೆ ಮುಂದುಗಡೆ ನೆಟ್ಕೊಂಡಿದ್ದೀನಿ. ಮೇಲುಗಡೆ ಅದೊಂದು ಸೋ ಗಿಡಗಳು, ಲಿಲ್ಲಿ ಗಿಡ ಹಾಗೂ ಟೇಬಲ್ ರೋಸ್ ಅದನ್ನು ಇಟ್ಕೊಂಡಿದ್ದೀನಿ. ಉಳಿದಿದ್ದನ್ನೆಲ್ಲ ಇದು ಟೆರೆಸ್ ಮೇಲೆ ಹಾಕಿರೋದನ್ನ ನಾಳೆ ಹೇಳ್ತೀನಿ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ನಲ್ಲ, ಮನಸ್ಸಿನಲ್ಲಿ ತುಂಬ ನೋವು ಅನ್ನೋದು ಉಳ್ಕೊಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಏನು ಮಾಡಬೇಕು ಅಂತ ನೀವೇ ಆಸಕ್ತಿನೂ ಇರಲ್ಲ. ಅದು ಬಹುಶಃ ನಾನು ಉಸಿರಿರೋ ತನಕನೂ ಮರೆಯೋಕ್ಕಾಗಲ್ಲ ಅದನ್ನ. ಏನು ಅಂತ ಹೇಳಿದ್ರೆ, ತಂದೆ ತಾಯಿ ಮಕ್ಕಳಿಗೆ ಕಣ್ಣಿಗೆ ಕಾಣೋ ದೇವರುಗಳು. ಆದರೆ ಅವ್ರನ್ನೇ ಹಚ್ಕೊಂಡು ಅವರು ತೋರಿಸಿದ ದಾರಿನ ತುಳಿದು ಅವ್ರು ಆರಿಸಿದ್ದ ಬದುಕಿನಲ್ಲೇ ಬದುಕ್ತಾ ಇರೋ ಹೆಣ್ಣು ಮಕ್ಕಳು, ಅವರಿಲ್ಲ ಅಂತ ಅಂದಮೇಲೆ ಸಡಾರ್ನೆ ಹೇಗೆ ಬದುಕೋಕ್ಕಾಗುತ್ತಲ್ವಾ? ಅದನ್ನ ಊಹೆ ಮಾಡ್ಕೊಳಕ್ಕಾಗಲ್ಲ. ಆ ಘಟನೆ ಬಗ್ಗೆನೇ ಹೇಳ್ತಾ ಇದ್ದೀನಿ. ನಮ್ಮ ತಂದೆ ತಾಯಿ ಡೈಲಿ ಕಾಲ್ ಮಾಡ್ತಾಯಿದ್ರು ಮುಂಚೆ. ನೀನು 2 ವರ್ಷನೇ ಆಗೋಯ್ತು. ಅದೇ ಹೇಳೋದು, ಕುಲ ನೋಡಿ ಹೆಣ್ಣು ತಗೊಂಡು ಬಾ ಅಂತ ಒಂದು ಗಾದೆ ಇದೆ. ಹಳೇ ತಾತನ ಕಾಲ ಮುತ್ತಾತನ ಕಾಲದ ಗಾದೆ ಇರ್ಬೋದು ಅದು. ಆದರೆ ಹೆಣ್ಣು ಮಕ್ಕಳು ಬೇಗ ಮದುವೆ ಮಾಡಿದ್ರು ನಮ್ಮ ತಂದೆ ತಾಯಿ. ಅವರಿಗೆ ವಯಸ್ಸಿಗೆ ಬರೋಕ್ಕೂ ಮುಂಚೆನೇ ಮದುವೆ ಮಾಡಿದ್ರು. ನಮ್ಮ ತಂದೆ ತಾಯಿ
ಅವರಿಷ್ಟ ಬಂದಂಗೆ ಬಂದವ್ರನ್ನ ಒಳ್ಳೆ ಓದಿದ್ದಾರೆ ಚೆನ್ನಾಗಿ ಅಂದ್ಕೊಂಡು ಅವರೇ ಮದುವೆ ಮಾಡಿದ್ರು. ಇಬ್ಬರು ಹೆಣ್ಮಕ್ಳಿದ್ವಿ. ನಂದು ಅದೊಂದು 3 ಇಯರ್ಸ್ ನನ್ನ ಸಿಸ್ಟರ್ಗೂ ಮಾಡಿದ್ರು ಮದುವೆನ. ಪಾಪ ಅವಳದು ಡಿಗ್ರಿ ಕಂಪ್ಲೀಟ್ ಆಗೇ ಇರಲಿಲ್ಲ. ಫಸ್ಟ್ ಇಯರ್ ಡಿಗ್ರಿ ಏನೋ ಓದ್ತಾ ಇಲ್ಲ, ಆವಾಗಲೇ ಮಾಡಿದ್ರು ಅವಳಿಗೆ. ಅವಳು ನನಗೆ 1 ವರ್ಷ ಡಿಫ್ರೆನ್ಸು. ಹತ್ರ ಅಂದರೆ ಅದು ಹೇಳಬೇಕಾದ್ರೆ ಅದು ನಮ್ಮ ಅವನು ಲೆಕ್ಕಕ್ಕಿಲ್ಲ. ಅವನು ನಾವಿಬ್ಬರೇ ಅಂತ ನಾನು ಹೇಳ್ಕೊಳ್ಳೋದು. ಈಗ ಆ ಪಾಪಿನೇ ಕಾರಣ ನನ್ನಪ್ಪ ಅಮ್ಮನ್ನ ಮುಗಿಸ್ಬೇಕಾದ್ರೆ. ಅವನು ನಮ್ಮ ಜೊತೆಲಿ ಹುಟ್ಟಿದ್ರು ಲೆಕ್ಕಕ್ಕಿಲ್ಲ. 1 ವರ್ಷದ ಅಂತರದಲ್ಲಿ ಹುಟ್ಟಿದ್ದು. ಅವನ ಪಾಲು ನಮ್ಮ ಪಾಲಿಗೆ ಸತ್ತೋಗಿದ್ದಾನೆ ಅವನು. ಆದರೆ ಹೇಳಬೇಕಾದ್ರೆ ಅವ್ರ ನಾಶ ಆಗಿ ಆಗ್ತಾರೆ. ಅವ್ರ ನಾಶನ ತಡಿಕೆ ಮನುಷ್ಯನ ಕೈಲಂತೂ ಸಾಧ್ಯನೇ ಇಲ್ಲ. ಈಗ ನನ್ನ ತಂಗಿಗೂ ನನಗೂ ಯಾರೂ ಇಲ್ಲ, ದಿಕ್ಕೇ ಇಲ್ಲ ಅಂತ ಮಾಡಿದ್ದಾರೆ. ಆದರೆ ನಮ್ಮ ತಂದೆ ತಾಯಿ ನೋಡಿ ಮದುವೆ ಮಾಡಿರೋ ಮನೆ ಬಿಟ್ಟು ನೋಡಿ ಮದುವೆ ಮಾಡಿರೋದು ಅಂತ ಅಂದರೆ ಯಾರನ್ನ ಇದು ಮಾಡಿದ್ರು ಆ ಮನೆ ಮಾತ್ರ. ಅವ್ರ ಮನೇಲಿ ನನಗೆ ಅದು ಅಷ್ಟಕ್ಕಷ್ಟೇ. ಅದು ಹೇಗೆ ಅಂತ ಹೇಳ್ತೀನಿ ಮುಂದಕ್ಕೆ. ಆದರೆ ದ್ರೋಹ ಅಂತಂದರೆ ನಂಬಿಕೆ ದ್ರೋಹ ಮಾಡೋದು ಹೊಟ್ಟೆಲಿ ಹುಟ್ಟಿರೋ ಮಕ್ಕಳಂತೂ ಮಾಡಬಾರ್ದು. ತಂದೆ ತಾಯಿ ಇಷ್ಟಪಟ್ಟಂಗೆ ಮದುವೆ ಹೇಳ್ದಂಗೆ ಕೇಳದೆ ಹೋದ್ರೆ ಪರವಾಗಿಲ್ಲ. ಎಲ್ಲೋ ದೂರ ಹೋಗಿ ಉಳ್ಬಿಟ್ಟಿದ್ರು ಅವ್ರನ್ನ ನೆಮ್ಮದಿಯಾಗಿ ಬದುಕಕ್ಕೆ ಬಿಟ್ಟಿದ್ರು ಆಗ್ತಿತ್ತು. ಆದರೆ ಆ ಪಾಪಿ ಲವ್ ಎಂಬ ಹೆಸರಿಗೆ ಅವನಿಗೆ ಮದುವೆ ವಯಸ್ಸೇ ಇನ್ನೂ ಇದಾಗಿರಲಿಲ್ಲ. ಆವಾಗಲೇ ಹೋಗಿದ್ದ ಎಲ್ಲೋ ತುಮಕೂರವಳು. ಅದೇನು ಫೇಸ್ಬುಕ್ನಲ್ಲಿ ಪರಿಚಯವಾದವಳಂತೆ ಅವಳು ಲೇಡಿ ಒಬ್ಬಳು. ನೋಡಿಕೆ ಜನಗಳ ಕಣ್ಣಿನಲ್ಲಿ ಸಣ್ಣಕ್ಕಿದ್ದಾಳೆ ಅವಳು, ವಯಸ್ಸಿನಲ್ಲಿ ಚಿಕ್ಕವಳು ಅಂತ ನಂಗೆ ಕಾಣ್ತಾಳೆ ಅಷ್ಟೇ. ಅವಳ ಏಜು 12 ಇಯರ್ಸು ದೊಡ್ಡವಳು ಇರ್ಬೋದು. ಅವಳು ನಿಜವಾಗ್ಲೂ ದೊಡ್ಡವಳೆ. ಅವಳು ನೋಡಿದ್ರೆ ಗೊತ್ತಾಗುತ್ತೆ, ಅವಳ ತಮ್ಮ ನೋಡಿದ್ರೆ ಗೊತ್ತಾಗುತ್ತೆ ಅವ್ವ ಅಷ್ಟು ದೊಡ್ಡವನ ಅಂತ. ಅವನ ತಮ್ಮ ನೋಡಿದ್ರೆ ಗಡ್ಡ ಮೀಸನೇನು ಅರ್ಥೋಗಿದೆ, ಹಂಗಿದ್ದಾನೆ. 12 ವರ್ಷ 13 ವರ್ಷದ ದೊಡ್ಡವಳು ಇವಳು. ಮನೇಲಿ ಫಸ್ಟ್ ಹೇಳಿದಾಗ ನಾವೆಲ್ಲ ಅವಳು ಹಾಗೆ ಏಜ್ ಆಗಿದೆ ಅವಳಿಗೆ, ನಮಗೆ ಬೇಡ, ನಾವೇನು ಇಷ್ಟಪಡ್ತಿರ್ಲಿಲ್ಲ. ಆದರೂ ಅವನು ಇಷ್ಟಪಟ್ಟ. ಅದು ಏನೇನು ಮರಳು ಮಾಡಿ ಮದುವೆ ಮಾಡ್ಕೊಂಡಿದ್ರು ಗೊತ್ತಿಲ್ಲ, ಮಾಡಿದ್ರು. ಅವಳನ್ನೇ ಬೇಕು. ನಮ್ಮ ಜನದಲ್ಲಿ ಹುಡುಗಿ ನೋಡಿದ್ರೆ ನನಗೆ ಈಗಲೇ ಬೇಡ ಅಂತ. ಅಷ್ಟು ಬೇಗ ಯಾರು ಹುಡುಗರು ಮದುವೆ ಆಗಿಲ್ಲ. ನಮ್ಮ ಜೊತೆಲಿ ಓದ್ತಿರೋ ಹುಡುಗರೇ ಮದುವೆ ಆಗಿಲ್ಲ. ನಮಗಿಂತ 1 ವರ್ಷ ಡಿಫ್ರೆನ್ಸ್ ಅಂದರೆ 2-2.5 ವರ್ಷ ಚಿಕ್ಕವನಷ್ಟೇ ಅವನು, 3ನೇವನವನು. ಅವನು ಈಗ ನನ್ನ ಪಾಲಿಗೆ ಸತ್ತೋಗವನೆ. ನಾನು ನನ್ನ ತಂಗಿ ಮಾತ್ರ ಇರೋದು. ಅವನು ಮಾಡಿರೋ ದ್ರೋಹನ ಆ ಭಗವಂತನೂ ಕ್ಷಮಿಸಲ್ಲ. ಈಗ ಪಾಪಿ ಚಿರಾಯಿ ಅಂತ ಸ್ವಲ್ಪ ದಿನ ಇರ್ಬೋದು ಅವರ ಆರ್ಭಟ. ಅಂತ ಹೇಳ್ತಾರಲ್ಲ, ದೀಪ ಉರಿಗೂ ಮುಂಚೆ ಜೋರಾಗಿ ಪ್ರಕಾಶಮಾನವಾಗಿ ಉರಿತದೆ ಅಂತ. ಆ ಥರ ಅವರು ಇರ್ಬೋದು. ನಮ್ಮ ತಂದೆ ತಾಯಿನ ಇಲ್ಲ ಅಂತ ಮಾಡಿ ಏನಾಯಿತು ಅಂತಂದರೆ, ಇದೇ ಆ ಹೆಂಗಸು ನಮಗೂ ಅವ್ರಿಗೂ ಸರಿ ಬರಲ್ಲ. ನಾವು ಪುರೋಹಿತಿಕೆ ಮಾಡೋರು ಅಂತಾರಲ್ಲ, ಅಲ್ಲಿ ಗುರುಗಳು ಅಂತ ಹೇಳ್ತಾರೆ, ಸ್ವಾಮಿಗಳು ಅಂತ ಹೇಳ್ತಾರೆ. ಆದರೆ ನನ್ನ ತಂದೆ ಅವ್ರ ಅಪ್ಪನ ಕಾಲ, ಅವ್ರ ತಾತನ ಕಾಲದಲ್ಲಿ ಅವೆಲ್ಲ ಮಾಡ್ತಾಯಿದ್ರು. ಬೇರೆಯವರೆಲ್ಲ ಮಾಡ್ತಾರೆ ಪುರೋಹಿತಿಕೆಗೆಲ್ಲ. ನಮ್ಮ ತಂದೆ ಹೋಗ್ತಿರ್ಲಿಲ್ಲ. ನಮ್ಮ ತಂದೆ ಏನೋ ಯಾವುದೋ ಡಿಗ್ರಿ ಮಾಡಿಕೊಂಡು ಏನೋ ಗ್ರೇನೈಟ್ ಅಂತಲ್ಲ, ಅಲ್ಲಿ ಗ್ರೇನೈಟ್ ಕಂಪ್ನಿಯಲ್ಲಿ ಅವರು ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ರು ನಮ್ಮ ತಂದೆ. ಅದಕ್ಕೆಲ್ಲ ಆಸಕ್ತಿ ಕೊಟ್ಟಿರಲಿಲ್ಲ ನಮ್ಮ ತಂದೆ. ಅಲ್ಲಿಗೆಲ್ಲ ನಾನು ಯಾಕೆ ಹೋಗಬೇಕು ಅಂದ್ಕೊಂಡು ಅವರು ಅಲ್ಲಿಗೆ ನಿಲ್ಲಿಸಿದ್ರು ಅವರು. ಆದರೆ ಅಲ್ಲಿ ಕರೀದು ನಮ್ಮನ್ನ ಸ್ವಾಮಿಗಳು ಅಂತಲೇ ನಮ್ಮ ಅಪ್ಪ ಅಮ್ಮನ ಕರೀತಾಯಿದ್ರು. ನಮ್ಮ ತಂದೆನೇ ಅಮ್ಮನವರೇ ಸ್ವಾಮಿಗಳೇ ಅಂತಲೇ ಕರೀದವರು ಊರಿನ ಜನಗಳು. ಆದರೆ ಅಷ್ಟೇ ರೆಸ್ಪೆಕ್ಟ್ ಇತ್ತು, ಗೌರವ ಇತ್ತು ಅಲ್ಲಿ. ನಮ್ಮ ತಂದೆ ತಾಯಿ ಕಂಡ್ರೆ, ನಮ್ಮ ಚಿಕ್ಕಪ್ಪ ತಿರುಗಳು ಕಂಡ್ರೆ ಅಲ್ಲಿನ ಜನಗಳಿಗೆ
ಆದರೆ ಈ ಪಾಪಿ ಇನ್ನವನು ಲವ್ ಮಾಡ್ಕೊಂಡು ಬಂದ. ಮನೆಗೆ ಬಂದಮೇಲೆ ಕೇಳೋರಂತೆ ಯಾರೋ, ಎಲ್ಲಿಂದ ತಂದ್ರಿ ಸ್ವಾಮಿಗಳೇ ಹೋಗಿ ಅಂತ ಹುಡುಗನಿಗೆ ನೋಡಿದ್ರೆ ಗೊತ್ತಾಗುತ್ತಲ್ಲ, ಅಂಥ ನೋಡಿದ್ರೆ ಜೋಡಿ ಸರಿಯಾಗಿ ಆಗಲ್ಲ, ನೋಡಿ ತರಬಾರ್ದಾಗಿತ್ತ ಅಂತ ನಮ್ಮ ತಂದೆಗೆ ಹೇಳ್ತಿರಂತೆ. ನಮ್ಮ ತಂದೆ ನನಗೇನು ಗೊತ್ತಿಲ್ಲಪ್ಪ, ಅದು ಅವನೇ ಮದುವೆ ಮಾಡ್ಕೊಬಂದಿರೋದು ಅಂತ ಹೇಳೋರಂತೆ. ಯಾರು ಮುಸ್ಲಿಮ್ ಅಂಕಲ್ ಕೇಳೋರಂತೆ, ಸ್ವಾಮಿ ಎಲ್ಲಿ ತಂದ್ರಿ ಹಿಂಗೆ ಅಂತ. ಆಗ ನಮ್ಮ ತಂದೆ ಆ ಥರ ಹೇಳಿದ್ರಂತೆ, ಅವನಿಷ್ಟ ಬಂದಂಗೆ ಮಾಡ್ಕೊಬಂದಿರೋದು, ನಮ್ಮನ್ನೇನು ಕೇಳಿಲ್ಲ ಅಂತ. ಅವರು ಒಪ್ಕೊಂಡು ಎಲ್ಲೋ ತುಮಕೂರಿನಲ್ಲಿ ಒಂದು ಇದಿದೆ ಚೌಟ್ರಿ ಸಿದ್ಧಗಂಗಾ ಮಠ, ಅಲ್ಲಿ ಮದುವೆ ಎಲ್ಲ ಅದು ನನ್ನ ಪಾಲಿಗೆ ತಿಥಿ. ಆ ತಿಥಿ ಮಾಡಿಕೊಟ್ರು ಪಾಪಿಗಳು. ಆ ಪಾಪಿಗಳು ಕಂಡ್ರೆ ನನಗಂತೂ ಫಸ್ಟೇ ಅವ್ರನ್ನ ಕಂಡ್ರೆ ನನಗೆ ಆಗ್ತಾನೇ ಇರಲಿಲ್ಲ, ಸತ್ಯ ಹೇಳ್ತಿದ್ದೀನಿ. ಆ ಭಗವಂತನ ಪಾದ ಸಾಕ್ಷಿಗೂ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಏನೋ ಒಂಥರ ಆ ತಿಥಿ ಟೈಮ್ನಲ್ಲೇ ನನಗೇನೋ ಒಂಥರ ಚೆನ್ನಾಗಿದೆ. ಇದ್ರಲ್ಲಿ ಹೋದ್ರೆ ನನಗೆ ಹುಷಾರು ತಪ್ತಿರಲಿಲ್ಲ, ಆರಾಮ್ಸಾಗಿರ್ತಿದ್ದೆ, ನಾನು ಗೆಲುವಾಗಿರ್ತಿದೆ. ಸ್ಟಾರ್ಟಿಂಗ್ಗೆ ಅಲ್ಲಿ ಆ ತಿಥಿ ಫಿಕ್ಸೆಡ್ ಮಾಡಿದಾಗ, ಅದು ಮದುವೆ ಅಂತ ಹೇಳಲ್ಲ, ನಾನು ನನ್ನ ಮಕ್ಕಳು ಕರ್ಕೊಂಡು ನಮ್ಮ ತವ್ರ ಮನೆಗೆ ಅಂತಲೇ ಹೋಗಿದ್ದೆ. ಆ ಟೈಮಿಗೆ ನಾನು ಯಾವಾಗಲೂ ಹೋದಾಗ ಅಲ್ಲಿ ಹುಷಾರು ತಪ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಹೋಗಿದ್ದೀನಿ. ಸಡನ್ನಲ್ಲಿ ಹೋಗಿ ಸಂಜೆ ಹೊತ್ತಿಗೆ ಏನು ಹೆಂಗಾಗಿತ್ತು ಅಂದರೆ ಕೈ ಕಾಲು ಬಿದ್ದೋದಂಗೆ, ತಲೆನೋವು, ಆ ಥರ ಜ್ವರ ಬಂದ್ಬಿಡ್ತು. ಯಾವಾಗಲೂ ಆ ಥರ ಜ್ವರ ಬಂದಿರಲಿಲ್ಲ. ಮತ್ತೆ ಅಲ್ಲಿ ಹೋಗಿ ಒಂದು 4 ದಿನ ಏನೋ ಮುಂಚಿತವಾಗಿ ಹೋಗಿದ್ದೆ ನಾನು, ಆದ್ರೂ ಜ್ವರ ನಿಲ್ತಾನೇ ಇರಲಿಲ್ಲ. ಆ ಟೈಮ್ಗೆ ಹೋಗ್ಬೇಕಾಗಿದ್ದಾಗ ಹಾಸ್ಪಿಟಲ್ಗೆ ಹೋಗಿದ್ರೂ ಟ್ಯಾಬ್ಲೆಟ್ಸ್ ತೊಗೊಂಡ್ರು, ಅವರು ಡಾಕ್ಟ್ರ್ ಇಂಜೆಕ್ಷನ್ ಮಾಡಿ ಎಲ್ಲ ಸಿರಪ್ ಎಲ್ಲ ಬರ್ಕೊಟ್ಟಿರು, ಕಮ್ಮಿ ಆಗಿರಲಿಲ್ಲ. ನಿಸಕ್ತಿ ಟೈಫೇ ಇತ್ತು, ಒಂಥರ ತಲೆ ಭಾರ ಆದಂಗೆ. ಆ ಟೈಮ್ನಲ್ಲಿ ಗೊತ್ತಾಗುತ್ತಲ್ಲ ಅಮಂಗಲ ಅಂತಂದಾಗಲೇ. ಆ ಟೈಮ್ನಲ್ಲಿ ನಮ್ಮ ಚಿಕ್ಕಮ್ಮ ಏನೋ ಬಳೆ ತಂದಿದ್ರು, ಬಳೆನ ಮತ್ತು ಅಲ್ಲಿಗೆ ಹಾಕ್ಕೊಂಡು ಹೋಗೋಕ್ಕೆ ಅಂತ ಅವ್ರ ತಿಥಿ ಸಮಾರಂಭಕ್ಕೆ. ಆ ಟೈಮ್ನಲ್ಲಿ ಬಳೆ ತಂದಿದ್ರು, ಒಂದು 4 ಡಜನ್ ಏನಾಗಿದೆ. ಆ ಟೈಮ್ನಲ್ಲಿ ಹಾಕ್ಕೋಬೇಕು ಅಂತ ಮಾಡ್ತಾಯಿದ್ರು. ಆ ಬಳೆಗಳು ಆವಾಗಲೇ ಪಟ ಅಂತ ಹೊಡೆದೋಗಿದ್ದು ನೋಡಿದ್ ನನಗೆ ಒಂಥರ ಏನು ಹೇಳಕ್ಕೆ ಹೋಗಿಲ್ಲ ನಾನು. ಅವ್ರದ್ದು 4 ಡಜನ್ ಬಳೆ ತಂದಿದ್ರು. ನೋಡೋಣ ಅಂದ್ಬಿಟ್ಟು ನಮ್ಮ ಅಮ್ಮನೂ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ನಮ್ಮ ಅಮ್ಮನೂ ಹಾಕ್ಕೊಳಕ್ಕೆ ಹೋದ್ರು. ನಮ್ಮ ಅಮ್ಮನಿಗೇನಿಲ್ಲ, ನಮ್ಮ ಅಮ್ಮನ ಕೈಗೆ ತೊಟ್ಟಿಸ್ಕೋದ್ರು, ಪಟ್ ಅಂತ ಹೊಡೆದೋಗೋದು ಎಲ್ಲ ಹೊಡೆದೋಗಿ ಏನು ಅರ್ಧ ಡಜನ್ನು ಹಾಕ್ಕೊಂಡಿಲ್ಲ ಅವ್ರುಗಳು. ನನಗೆ ಒಂಥರ ಅದು ಮದುವೆ ಅಂತ ನನಗೆ ಕೇಳಕ್ಕೆ ಕಾಣಿಸ್ತಿರ್ಲಿಲ್ಲ. ಒಂಥರ ಮುನ್ಸಿಗೆ ಇದಾದಂಗೆ ಬೇಜಾರು ಆ ಥರ ಇತ್ತು. ಇದು ಮದುವೆ ಅಲ್ಲ, ಇದಕ್ಕೇನೋ ಒಂದು ಕೇಡು ಅಂತ ನನಗೆ ಅನಿಸ್ತಾಯಿತ್ತು. ಆದ್ರೂ ಆಯಿತು, ಅಲ್ಲಿಗೆ ಹೋಗಿತ್ತು, ಎಲ್ಲ ಮುಗ್ದೋಯ್ತು. ಆದರೂ ಒಳ್ಳೆ ನಾವು 3 ತಿಂಗಳು ನಂಗೆ ಹೋಗೇ ಇರಲಿಲ್ಲ ಮನೆಗೆ. ಅಲ್ಲಿಂದ ತುಮಕೂರಲ್ಲಿ ಆದಾಗ ವಾಪಸ್ ಇಲ್ಲಿ ಬಂದು ಅಲ್ಲಿಗೆ ಹೋಗಿಲ್ಲ. ನಮ್ಮ ತವ್ರ ಮನೆಗೆ ಹೋಗಿರಲಿಲ್ಲ. ಹಾಗೇ ದಿನಗಳು ಕಳೀತಾ ಇತ್ತು. ಆಗ ಕೊರೋನಾ ಟೈಮ್ ಅಲ್ವಾ, ಆ ಕೊರೋನಾ ಟೈಮ್ನಲ್ಲಿ ಜೀವನದಲ್ಲಿ ಬದಲಾಗೋದು ಅಂತ ಹೇಳ್ತಾರಲ್ಲ, ಇದೆ ಜೀವನದಲ್ಲಿ. ಅಂದರೆ ಕೆಲವು ಒಂದೊಂದು ಸಂಬಂಧನ ಹಾಳು ಮಾಡಬೇಕಾದ್ರೆ, ಒಂದು ಮನೆ ಹಾಳು ಮಾಡಬೇಕಾದ್ರೆ ಯಾರ್ಯಾರೋ ಒಬ್ಬೊಬ್ಬರು ಬರ್ತಾರೆ ಮನೆಗೆ. ಅದು ನಮ್ಮ ಮನೆಗೆ ಬಂದ ಎಮ್ಮಾರಿ, ಅದಕ್ಕೂ ನಮ್ಮ ತಂದೆ ತಾಯಿ ಹೊಟ್ಟೆಲುಟ್ಟ ಆ ದ್ರೋಹಿ. ಹಾಗೆ ಆ ಟೈಮ್ನಲ್ಲಿ ಅವಳು ಮನೆ ಕಾಲಾಗ್ದಾಗ, ಆ ಟೈಮ್ನಲ್ಲಿ ತಾನೇ ಕೊರೋನಾ ಬಂದಿದ್ದು. ಆ ಟೈಮ್ನಲ್ಲಿ ನಾನು ಹೋಗಿರಲಿಲ್ಲ ಅಂತ ಹೇಳಿದಲ್ಲ. ಹಾಗೆ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು, ನಮ್ಮ ಅತ್ತೆ ಮನೆಗೆ. ಅಲ್ಲಿ ಹೋದ್ದು 1 ವಾರಕ್ಕೆ ಕೊರೋನಾ ಸ್ಟಾರ್ಟ್ ಆಯಿತು. 2020 ಇರ್ಬೋದು, ಮಾರ್ಚ್ ಟೈಮ್ನಲ್ಲಿ ಹೌದು 1 ವಾರಕ್ಕೆ. ಆ ಟೈಮ್ನಲ್ಲೇ ಕೊರೋನಾ ಸ್ಟಾರ್ಟ್ ಆಗಿದ್ದು. ಮಾರ್ಚು 20 ಹೋಗಿದ್ದು. ಮಾರ್ಚ್ 20 ಹೋಗೋ ಹೊತ್ತಿಗೆ 30 ಹೊತ್ತಿಗೆ ಎಲ್ಲ ಕೊರೋನಾ ಅಂತ ಬಂತು, ಲಾಕ್ಡೌನ್ ಅಂತ ಬಂತು. ಅಲ್ಲೇ 1.5 ತಿಂಗಳು ಇರೋ ಪರಿಸ್ಥಿತಿ ಬಂತು. 1.5 ತಿಂಗಳು ಅಂದರೆ ಅಲ್ಲಿ ಏನು ಇಬ್ಬರ ಮಧ್ಯದಲ್ಲಿ ಒಂಥರ ಹೋದ ದಿವಸನೇ ಜಗಳ ಸ್ಟಾರ್ಟ್ ಆಯಿತು. ಅವ್ರ ಅಮ್ಮನೂ ನನಗೆ
ಎಲ್ಲ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಕ್ಕೆ ಬರೋದರಮ್ಮ. ಪ್ರತಿಯೊಂದಕ್ಕೂ ಒಂದು ಮಗುಗೆ ಊಟಕ್ಕೆ ಮಕ್ಳಿಗೆ ಊಟ ಮಾಡಿಸೋಕೆ ಹೋದರೆ ಅಷ್ಟು ಕಲಿಸ್ಕೊಂಡೆ ಇಷ್ಟು ಕಲಿಸ್ಕೊಂಡೆ, ಹಂಗೆ ತಿನ್ನಿಸ್ದೆ ಹಿಂಗೆ ತಿನ್ನಿಸ್ದೆ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಪ್ರತಿಯೊಂದು ಒಂಥರ ಮಾತು ತೆಗೆದು ಒಂಥರ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಹಾಗೂ ಆ ಕೊರೋನಾ ಟೈಮ್ನಲ್ಲಿ ಮಧ್ಯದಲ್ಲಿ ಬರೋಕ್ಕಾಗಿರಲಿಲ್ಲ. ಏನೋ ಮಾಡಿ ಅವ್ರ ಅಮ್ಮನ ಇದರಿಂದ ನಾನು ಬಂದ್ಬಿಟ್ಟು ನಾನು ಅವಾಗ ಬಂದಿದ್ದವಳು ಇಲ್ಲಿ ತನಕನೂ ಹೋಗಿರಲಿಲ್ಲ. ಆದರೆ ಈ ಟೈಮ್ನಲ್ಲಿ ಈಗ 1.5 ತಿಂಗಳಿಂದೆ ಅಲ್ಲಿಗೆ ಹೋಗಿದ್ದ ಪರಿಸ್ಥಿತಿ ಬಂತು. ಅದು ಅವ್ರ ಅಮ್ಮನೇ ಕಾಲ್ ಮಾಡಿದ್ರು, ಅವ್ರ ಅಕ್ಕನ ಮಗಳ ಮದುವೆಗೋಸ್ಕರ, ಅಕ್ಕನ ಮೊಮ್ಮಗಳ ಮದುವೆಗೋಸ್ಕರ ಅವ್ರು ಬಂದಿದ್ದರು. ನಮ್ಮ ಆಂಟಿ ಆಗಬೇಕು ಬಂದಿದ್ದರು. ಅವರು ಇನ್ವಿಟೇಷನ್ ಕೊಟ್ಬಿಟ್ಟು ಹೋದರು ಅವ್ರ ಮಗಳ ಮದುವೆಗೆ. ನಾನು ಹೋಗಿದ್ದು ಬರಬೇಕು ಪಾಪ ಒಳ್ಳೆ ಜನ ಅವರು ಅಂತ ಹೋಗಿದ್ದೆ. ಅವ್ರ ಅಮ್ಮ ಇಲ್ಲಿ ಬಂದು ಹೋಗ್ತಿಲ್ಲ ಪಾ ಹೋಗು ಅಂತ ಹೇಳ್ತಾಯಿದ್ರು. ಅವ್ರ ಮಾತಿಗೂ ಗೌರವ ಕೊಟ್ಬಿಟ್ಟು ನನ್ನ ಅಷ್ಟದಿಂದ 6 ವರ್ಷದಿಂದ ಕಾಲು ಹಾಕ್ತಿದ್ದು ಹೋದಳು. ಅಲ್ಲಿಗೆ ಕಾಲು ಹಾಕೋ ಪರಿಸ್ಥಿತಿ ಬಂತು. ಹಂಗೂ ಹಿಂಗೂ ಒಂದು ವಾರ ಮುಗಿಸ್ಕೊಂಡು ಮದುವೆ ಮುಗಿಸ್ಕೊಂಡು ಬಂದೋ. ಇನ್ನೂ ಒಂದು ಪರಿಸ್ಥಿತಿ ಬಂತು. ಅದನ್ನ ಮುಂಚೆ ಹೇಳ್ಬೇಕಾದ್ರೆ ಅದು ಹೇಳ್ತೀನಿ. ನಮ್ಮ ಮನೆಗೆ ಬಂದ ಹೆಮ್ಮಾರಿ ಬಗ್ಗೆ. ಹಾಗೆ ನಮ್ಮ ತವ್ರ ಮನೆಗೆ ಹೋಗಿದ್ದು ಆ ಟೈಮ್ನಲ್ಲಿ ಅವಳನ್ನ ಮಾತಾಡೋಕ್ಕಾಗಿರಲಿಲ್ಲ. ಕೊರೋನಾ ಟೈಮ್ನಲ್ಲಿ ಏನೇನೋ ಅಂತಾರಲ್ಲ, ಆ ಟೈಮ್ನಲ್ಲಿ ಜಗಳ ಆಡ್ಕೊಂಡು ಬಂದಮೇಲೆ ಮಧ್ಯದಲ್ಲಿ ಎಲ್ಲರ ಮಧ್ಯದಲ್ಲಿ ನನ್ನ ಸಿಸ್ಟರ್ ಮಧ್ಯದಲ್ಲಿ ಚೆನ್ನಾಗಿದ್ದಿರೋ ಜೀವನ ಬಿರುಕು ಸ್ಟಾರ್ಟ್ ಆದಾಗಾಯಿತು. ಎಲ್ರಿಗೂ ಅಷ್ಟೇ, ನಮ್ಮ ಜೀವನದಲ್ಲೂ ಅಷ್ಟೇ. ಅಲ್ಲೇ ಪ್ರತಿ ಒಂದು ವಿಷಯಕ್ಕೂ ಜಗಳ ಮನೇಲಿ ಬರೋದು ಹಂಗಾಗ್ತಿತ್ತು. ಆ ಟೈಮ್ನಲ್ಲಿ ಅಲ್ಲಿಗೆ ಹೋಗೋ ಸಿಚುವೇಶನ್ ಬಂತು ಊರಿಗೂ. ಅವಾಗ ಅಲ್ಲೂ ಹೋಗ್ದು ನೋಡಿರಲಿಲ್ಲ ಅವಳನ್ನ. ಆ ಟೈಮ್ನಲ್ಲಿ ನಾವು ಅವಳ ಮುಖ ನೋಡೋ ಪರಿಸ್ಥಿತಿ ಬಂತು. ಆ ಟೈಮ್ನಲ್ಲಿ ಅಂತಂದರೆ ನನ್ನ ಸಿಸ್ಟರ್ ಇದ್ದಾರಲ್ಲ, ಅವ್ರ ಮಾವ ತೀರೋಗ್ಬಿಟ್ಟಿದ್ರು. ಅವರು ಪುರೋಹಿತರಾಗಿದ್ದರು, ಚೆನ್ನಾಗೇ ಇದ್ದರು ಅವರು. ಅದು ಏನಂದರೆ ಕೊರೋನಾ ಟೈಮ್ ಬಂದಿದ್ದಾಗ ಮೇ ಟೈಮ್ನಲ್ಲಿ ಆವಾಗ ಜಗಳ ಎಲ್ಲ ಆಗಿತ್ತು. ಅವಳು ಊರಿಗೆ ಹೋಗಿದ್ಲಂತೆ, ಮನೆಯಲ್ಲೇ ಮಗು ಇರಿಸ್ಕೊಂಡಿದ್ಲು. ಬರ್ತಡೇ ಮಾಡೋಕ್ಕೋಗಿರಂತೆ, 3ನೇ ವರ್ಷದ ಬರ್ತಡೇನೇನೋ ಮಗುಗೆ ಮಾಡಿದರು. ಅವಳ ಮಗನು ನನ್ನ ಮಗಳು ಒಂದೇ ಏಜು, 1 ಮಂತು 2 ಮಂತ್ ಏನೋ ಡಿಫ್ರೆನ್ಸ್ ಇಬ್ರಿಗೂ ಬಾಣ್ತನ ಅಲ್ಲೇ ನಮ್ಮ ತಾಯಿನೂ ಮಾಡಿದರು. ಆಗ ಅವರು ಬರ್ತಡೇ ಮಾಡೋಕ್ಕೆ ಅವ್ರ ಮಾವ ಎಲ್ಲ ಹೋಗಿದ್ರು. ಆವಾಗ ನಮ್ಮ ಮನೆಗೆ ಬಂದಿದ್ದ ಎಮ್ಮಾರಿನೂ ಅಲ್ಲೇ ಇದ್ಲಂತೆ. ಆ ಟೈಮ್ನಲ್ಲಿ ಅವಳು ಅದೇ ಲಾಸ್ಟು ಎಲ್ಲರೂ ಅಡುಗೆ ಮಾಡಿದರು. ಅವಳು ಕೈಯಾರೆ ಮನೇಲಿ, ಅದು ಯಾರೂ ಗೊತ್ತಿಲ್ಲ ಅವಳು ಪಾಪಿ. ಇದಕ್ಕೆಲ್ಲ ಏನೇನು ನಡೀತದೆ ಅವಳ ಮೇಲೆ ಪಾಪಿ ಹಿಂಗೆ ಹಂಗೆ ಅಂತಾರಲ್ಲ ಅಂತ ಅನಿಸ್ಬೋದು. ಅವಳು ನಿಜವಾಗ್ಲೂ ಎಮ್ಮಾರಿನಿವೆ, ಭಗವಂತನ ಸಾಕ್ಷಿಯಾಗಿವೆ. ಅವಳು ಒಬ್ಬಳು ದುಸ್ವಪ್ನ. ಅವಳನ್ನ ಛೇ ಅನ್ನೋರು ಯಾರೂ ಉದ್ಧಾರ ಆಗಲ್ಲ ಗೊತ್ತು. ಅವಳ ಪರವಾಗಿ ಮಾತಾಡಿರೋರುವೆ ಆ ದೇವ್ರ ಪಾದ ಸೇರಿದ್ದಾರೆ. ಏನಮ್ಮ, ಒಬ್ಬರು ನಮ್ಮ ಚಿಕ್ಕಪ್ಪ ಅವಳ ಪರನೇ ಮಾತಾಡಿದ್ರು. ನಾನು ಹೇಳಿದ್ನಲ್ಲ ಈಗ ಅವ್ರ ಊರಿಗೆ ಹೋಗಿದ್ದೆ ಅಂತ. ಆ ಹೋಗೋ ದಿವಸನೇ ಅರ್ಧ ದಾರಿಗೆ ಮೈಸೂರಿಗೆ ಹೋಗೋದಕ್ಕೆ ತೀರೋಗಿರೋ ಸುದ್ದಿ ಬಂತು. ಅದು ಅವಳ ಪರನೇ ಮಾತಾಡಿದ್ರು ಅವರು. ಏನು ಅಂತಂದರೆ ನಮ್ಮ ಅಪ್ಪ ಅಮ್ಮ ತೀರೋಗಿ 1 ವಾರಕ್ಕೆ ನಿಗೂಢವಾಗಿ ಒಂದೇ ರಾತ್ರಿಯಲ್ಲಿ ಅವ್ರು ತೀರೋಗಿದ್ರು. ಅದು ಮುಂದಿನ ಇದರಲ್ಲಿ ಏನೇನಾಗಿತ್ತು ಅಂತ ಹೇಳ್ತೀನಿ. ಅದು ನೋವು ಹೇಳೋಕ್ಕಾಗಲ್ಲ, ಹೇಳ್ತೀರದ ನೋವು ಅಂತಾರಲ್ಲ ಆ ಥರ. ನಾನು ನಿಮ್ಮ ಚಿಕ್ಕಪ್ಪನ ಮನೆಗೆ ಹೋದಾಗ ನಾನು ಸಿಟ್ಟು ಬಂದು ಇದೆಲ್ಲ ವಿಷಯಕ್ಕೆಲ್ಲ ಕಾರಣ ಅವಳೇ ಮನೆಗೆ ಬಂದಿರೋಳು ಅಂತ ಏನು ಹೇಳ್ತಿದ್ದಾಗ ಅಲ್ಲಿ ನಮ್ಮ ತಂದೆ ದೊಡ್ಡಕ್ಕ ಇದ್ದರು. ಅವ್ರಿಗೆ ಏಜ್ ಆಗಿದೆ, ತುಂಬ ಏಜ್ ಆಗಿದೆ. ನಮ್ಮ ತಂದೆನೇ ಅವರು ಮಗುನಲ್ಲಿ ತಾಯಿಗಿಂತ ಹೆಚ್ಚಾಗಿ ಎತ್ತಿ ಆಡಿ ಬೆಳೆಸಿರೋರು ಒಬ್ರು ಇದ್ದರು. ಅವ್ರನ್ನ ನಾವು ಅಜ್ಜಿ ಅಂತಲೇ ನನ್ನದು ಏಜ್ ಆಗಿದೆ ಅವ್ರಿಗೆ. ಅಲ್ಲಿದ್ದರು ಅವರು, ನಮ್ಮ ಅಜ್ಜಿ ತಂಗಿ ಥರನೇ ಕಾಣ್ತಿದ್ರು ಅವರು. ಅಲ್ಲೇ ಕೂತಿದ್ರು ಅವರು. ಇಬ್ಬರು ಸೇರಿ ನಮ್ಮ ಚಿಕ್ಕಪ್ಪನವರು ಅವಳ ಪರನೇ ಮಾತಾಡ್ತಾರೆ. ಆ ಅಜ್ಜಿ ನೋಡಿದ್ರೆ ಏನಂದರು, ಅಯ್ಯೋ ಈ ಥರ ಮಾಡಿದ್ರೆ ಆ ಹೆಣ್ಣನ್ನ ಹೊರ್ಟೋಗ್ಬಿಡ್ತಾರೆ, ಅವರಮ್ಮ ಹೊರ್ಟೋಗ್ಬಿಡ್ತಾಳೆ ಅಂತ ಆ ಕೊಲೆ ಪಾತಕಿನೇ ಹೆಸರನ್ನ ಹೇಳ್ತಾಳೆ. ಆಮೇಲೆ ಆ ಅಜ್ಜಿನವೇ ಹೊಗಳ್ತಾಳೆ.
ಆ ಅಜ್ಜಿನೇ ನಮ್ಮಪ್ಪ ಅಮ್ಮನ ದಪ್ಪನಾದ ತಕ್ಷಣ ಏನಂದಿದ್ಲು ಗೊತ್ತಾ, ಹೋದವ್ರು ಹೋದ್ರು ಹೋಗ್ರಮ್ಮ, ನಿಮ್ಮ ಕತೆ ನೀವು ನೋಡ್ಕೊಂಡೋಗಿ ಅಂತಂದಿದ್ಲು. ಅದು ಹೇಳ್ತೀನಿ ಮುಂದಕ್ಕೆ. ಇದು ತುಂಬ ತುಂಬ ಲಾಂಗ್ ವಿಡಿಯೋ ಆಗುತ್ತೆ, ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಚಿಕ್ಕಪ್ಪ ಆ ರೀತಿ ಮಾತಾಡಿದರು, ಅವರು ಈಗಿಲ್ಲ. ಅವ್ರು ತಿರೋಗಿ ಅದೇ ಏಪ್ರಿಲ್ ಆ ಟೈಮ್ನಲ್ಲಿ 12ನೇ ತಾರೀಕು ತಿರೋಗ್ಬಿಟ್ರವರು. ಮಧ್ಯದ ರೋಡಲ್ಲಿ ಹೋಗ್ತಿದ್ದಾಗ ಎಂಥ ಸಿಚುವೇಶನ್ ಅಲ್ವಾ, ಅಲ್ಲಿಗೆ ಅರ್ಧ ದಾರಿಗೆ ಹೋದಾಗ ವಾಪಸ್ ಬರೋಕ್ಕಾಗಿಲ್ಲ. ನನಗೂ ಮನಸ್ಸಿನಲ್ಲಿ ಒಂಥರ ಬೇಜಾರಿತ್ತು, ಈ ಥರ ಮಾತಾಡಿರಲ್ಲ ಅಂತ. ಆವಾಗಲೇ ನನಗೆ ಎಷ್ಟು ಇದಿತ್ತು, ಹೋಗೋಕ್ಕಾಗದೆ ಹೋಯ್ತು ಅವ್ರನ್ನ ಮುಖ ನೋಡೋಕ್ಕೆ. ಅದು ಅವ್ರ ಮುಖ ನೋಡಬಾರ್ದು ಅಂತಲೇ ಭಗವಂತ ಮಾಡಿದನು. ಅವರು ನನ್ನ ಅವಮಾನ ಮಾಡಿದ್ರು, ಮನಸ್ಸಲ್ಲಿ ತುಂಬ ಕೊರಿತಿತ್ತು, ಈ ಥರ ಮಾಡಿದ್ರಲ್ಲ ಅಂತ, ಅವ್ರ ಪರ ಮಾತಾಡೋಲ್ಲ ಅಂತ. ಆ ತಾಯಿನಿ ದೇವರು ಇಲ್ಲ ಅಂತ ಹೇಳೋದಲ್ಲ, ದೇವ್ರು ಇದನ್ನೇ ಯಾವುದೋ ರೂಪದಲ್ಲಿ ತೋರಿಸ್ತಾ. ನಾನು ಅಂದ್ಕೊಂಡಿದ್ದು ನಮ್ಮಪ್ಪ ಅಮ್ಮನಿಗೆ ಮಾಡಿರೋರನ್ನ ಅವ್ರ ಅಂತ್ಯನ ನೋಡಲಿ ಅಂದ್ಕೊಂಡಿದ್ದೆ, ಆದರೆ ಅವರೇ ಹೊರಟೋಗಿದ್ರು ನೋಡಿ. ಆದರೆ ಮಾಡಿರೋದು ಕರ್ಮನ ಅವ್ರು ತಿಂತಾರೆ. ಇವರು ಬಾಯಿಲೇ ಆಡ್ಬಿಟ್ಟು ನಮ್ಮನ್ನ ಅವಮಾನ ಮಾಡಿ ಇದು ಮಾಡಿದ್ರು. ಆ ಭಗವಂತ ಅವ್ರಿಗೆ ಆ ಶಿಕ್ಷೆ ಕೊಟ್ಬಿಟ್ಟ. ಅದನ್ನ ನಾನಂತ ಕ್ಷಮಿಸಕ್ಕೆ ಹೋಗಿಲ್ಲ. ಆ ಭಗವಂತ ಆ ಥರ ಮಾಡಬಾರ್ದಾಗಿತ್ತು. ಈ ದ್ರೋಹಿಗಳನ್ನ ಅವ್ರು ಬಿಡು ಸಮೇತನೇ ಒಬ್ಬೊಬ್ಬರನ್ನು ಬಿಡಲ್ಲ ಅಂತ ನಮ್ಮಮ್ಮ ಕನಸಲ್ಲಿ ಬಂದು ಹೇಳಿದ್ರದ್ದು. ಅದು ಹೇಳ್ತೀನಿ, ನಮ್ಮ ತಾಯಿ ಒಬ್ಬರು ಉಳಿಯಲ್ಲ, ಎಲ್ಲ ನಾಶ ಆಗ್ತಾರೆ ಅಂತ ಹೇಳಿದರು ಕನಸಲ್ಲಿ ಬಂದು. ಅದು ತಿಂಗಳು ಹಾಗೂ ಇಲ್ಲ, ಅವಾಗ ಹೇಳಿದರು ನನ್ನ ಕನಸಿನಲ್ಲಿ ಬಂದ್ಬಿಟ್ಟು, ಆ ದೇವ್ರು ಮಾತ್ರ ಸುಮ್ಮನೆ ಬಿಡಲ್ಲ, ಎಲ್ಲರೂ ನಾಶ ಆಗ್ತಾರೆ ಅವರು ಅಂತ. ಅದು ಬಂದೇ ಬರುತ್ತೆ, ಅದಕ್ಕೋಸ್ಕರ ಕಾಯ್ಕೊಂಡಿದ್ದೀನಿ. ಏನೇನಾಗಿತ್ತು ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅದು ಈಗ ಮಾತಾಡಿದ್ರೆ ವಿಡಿಯೋ ತುಂಬ ಲಾಂಗ್ ಆಗಿ ಹೋಗುತ್ತೆ. ಈ ನೋವು ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ಒಂದು ವಿಡಿಯೋ ಮಾಡಬೇಕು, ಒಂದು ಅಪ್ಲೋಡ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಏನೋ ಒಂಥರ ನಾನು ತುಂಬ ಈಗ ಡಲ್ ಆಗ್ತಾನೆ ಇದ್ದೀನಿ. ನಿಮ್ಮ ಮಕ್ಳಿಗೆ ಕೇಳ್ತಾರೆ, ಯಾಕಮ್ಮ ಹಿಂಗಾಗ್ಬಿಟ್ಟಿದ್ಯಾ, ನಿನ್ನ ಕಣ್ಣ ಹತ್ರ ಎಲ್ಲ ಡಾಟ್ ಸರ್ಕಲ್ ಆಗ್ಬಿಟ್ಟದೆ, ಹಿಂಗಾಗಿದೆ ಅಂತ. ನೀವು ಚಿಕ್ಕ ಮಕ್ಳುಗಳೇ ಇವ್ರುಗಳೇ ಹಿಂಗೆ ಮಾತಾಡ್ತವೆ. ನಾನು ಮನಸ್ಸಲ್ಲಿ ಕೊರಗು ಅನ್ನೋದು ತಂದೆ ತಾಯಿ ಕಳ್ಕೊಂಡ್ಮೇಲೆ ಅದೇನಂತಲ್ಲ, ಪುತ್ರ ಸೋಕಂ ನಿರಂತರಂ ಅಂತ ಗಾದೆ ಹೇಳ್ತಾರೆ. ಇದು ತಂದೆ ತಾಯಿ ಚೆನ್ನಾಗಿದ್ದವ್ರನ್ನ ನಮಗೆ ಯಾರು ಇಲ್ಲ ಮಾತಾಡೋಕ್ಕೆ ಅಂತಂದ್ರೆ ಹಿಂಗಾಗಲ್ಲ ಮನಸ್ಸಿಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಅಂತ ಎಲ್ಲ ಹೇಳ್ತೀನಿ.